ಅಕ್ಷತೃತೀಯ ಪರಮ ಪವಿತ್ರವಾಗಿರ್ತಕ್ಕಂತಹ ದಿವಸ. ಪ್ರತಿಯೊಬ್ಬರು ಬಂಗಾರವನ್ನು ಕೊಳ್ಳಬೇಕು ಅಂತಕ್ಕಂತಹ ಮನೋ ಇಚ್ಛೆ ಇರ್ತಕ್ಕಂತಹ ವ್ಯಕ್ತಿಗಳು ಇವತ್ತಿನ ದಿನ ಅಲ್ಲ, ಆಗಲೇನೆ ಪ್ರಾರಂಭ ಮಾಡಿದ್ರು ತಾಮ್ರಮಯ ಪಾತ್ರೆ ಅಂತ. ತಾಮ್ರ ತಗೊಂಡ್ರೆ ಬಂಗಾರ ಹೆಂಗಾಗತ್ತೆ ಅನ್ನೋದು ಅನೇಕ ಜನರ ಪ್ರಶ್ನೆ ಇರುತ್ತೆ. ಕಲಿಯುಗದಲ್ಲಿ ತಾಮ್ರದ ಪಾತ್ರೆನೇ ವಿಶೇಷ, ತಾಮ್ರಮಯ ಪಾತ್ರೆ ಅಂತಾರೆ. ಶ್ರೀ ಗುರುಭ್ಯೋ ನಮಃ, ಪರಮ ಗುರುಭ್ಯೋ ನಮಃ, ಸಮಸ್ತ ಗುರುಭ್ಯೋ ನಮಃ. ಎಲ್ಲ ಭಕ್ತಾಭಿಮಾನಿಗಳಿಗೆ ಅಕ್ಷತೃತೀಯದ ಶುಭಾಶಯಗಳು. ಅಕ್ಷತೃತೀಯ ಪರಮ ಪವಿತ್ರವಾಗಿರ್ತಕ್ಕಂತಹ ದಿವಸ. ಅವತ್ತಿನ ದಿವಸ ಎಲ್ಲ ದೇವರಿಗೂ ಕೂಡ ಗಂಧದ ಅಲಂಕಾರ ಇರುತ್ತೆ. ವಿಶಾಖಪಟ್ಟಣದಲ್ಲಿರ್ತಕ್ಕಂತಹ ವರಹ ನರಸಿಂಹ ದೇವರಿಗೆ ಮಾತ್ರ ಅವತ್ತಿನ ದಿನ ಗಂಧವನ್ನು ತೆಗೀತಾರೆ. ಪ್ರತಿ ದಿವಸವೂ ಗಂಧ ಲೇಪನವನ್ನು ಮಾಡ್ತಕ್ಕಂಥ ಏಕೈಕ ಸ್ಥಳ ಅಂದರೆ ವಿಗ್ರಹಕ್ಕೆ ಸಂಪೂರ್ಣವಾಗಿ ಗಂಧ ಲೇಪನ ಮಾಡ್ತಕ್ಕಂಥ ಸ್ಥಳ ಇದು ವರಹ ನರಸಿಂಹ ವೈಜಾಗ್. ಇಂತಹ ವರಹ ನರಸಿಂಹನಿಗೆ ಮಾತ್ರ ಅವತ್ತಿನ ದಿನ ಗಂಧವನ್ನು ತೆಗೆದು ಮತ್ತೆ ಪುನಃ ಪೂಜಾದಿಗಳು ಆದ ನಂತರದಲ್ಲಿ ಮತ್ತೆ ಪುನಃ ಅದಕ್ಕೆ ಸಮರ್ಪಣೆಯನ್ನು ಮಾಡ್ತಾರೆ. ಇಷ್ಟು ಪರಮ ಪವಿತ್ರ ಮತ್ತು ಶ್ರೇಷ್ಠವಾಗಿರತಕ್ಕಂಥ ದಿವಸ. ಈಗ ಅಕ್ಷತೃತೀಯ ದಿವಸ ಅನೇಕ ಜನರು ಒಂದು ರೂಢಿ ಅಥವಾ ಅಭ್ಯಾಸವನ್ನು ಮಾಡಿಕೊಂಡಿದ್ದಾರೆ. ಅದರ ಪ್ರಕಾರವಾಗಿಯೂ ಅಥವಾ ಅದರ ಮುಖಾಂತರವಾಗಿಯೂ ಕೂಡ ಪ್ರತಿಯೊಬ್ಬರು ಬಂಗಾರವನ್ನು ಕೊಳ್ಳಬೇಕು ಅಂತಕ್ಕಂತಹ ಮನೋ ಇಚ್ಛೆ ಇರ್ತಕ್ಕಂತಹ ವ್ಯಕ್ತಿಗಳು. ಆದರೆ ಶಾಸ್ತ್ರದ ವಿಹಿತವಾಗಿರತಕ್ಕಂತಹ ಧರ್ಮ ಹಾಗೇನಿಲ್ಲ. ಜಲಪೂರ್ಣ ಅಂದರೆ ನಾವು ಉಪಯೋಗಿಸೋಕ್ಕಿಂತ ಹೆಚ್ಚಿನದಾಗಿರ್ತಕ್ಕಂಥ, ಅಂದರೆ ಲೋಟ ನೀರು ಕುಡಿತೀವಿ ಅಂದರೆ ಒಂದು ತಂಬಿಗೆ ಅಥವಾ ಬಿಂದಿಗೆ, ಈ ಪದಾರ್ಥಗಳಲ್ಲಿ ನೀರನ್ನು ತುಂಬಿ ಜಲಪೂರ್ಣ, ಅದಕ್ಕೆ ಉದಕುಂಭ ದಾನ ಅಂತ ಹೇಳ್ತಾರೆ. ನೀರನ್ನು ತುಂಬಿ ಇನ್ನೊಬ್ಬರಿಗೆ ದಾನವಾಗಿ ಕೊಡ್ತಕ್ಕಂಥದ್ದು. ಕೊಡಬೇಕಾದ್ರೆ ನೀರಿನ ತಂಬಿಗೆ ಒಳಗೆ ಒಂದು ಯಥಾಶಕ್ತಿ ತಮ್ಮ ದಕ್ಷಿಣೆಯನ್ನು ಹಾಕಿ ಕೊಡ್ತಕ್ಕಂಥದ್ದು. ಎರಡನೇದು, ಅವತ್ತಿನಿಂದ ಯವಾಕ್ಷತೆ, ಯವ ಅಂತಕ್ಕಂಥ ಬರ್ತಕ್ಕಂಥ ಒಂದು ಅಕ್ಕಿ, ಅದನ್ನು ದಾನ ಮಾಡ್ತಕ್ಕಂಥದ್ದು ಒಂದು ವಿಶೇಷ. ಅದಾಗಲಿಲ್ಲ ಅಂದರೆ ಅನ್ನದಾನ ಮಾಡ್ತಕ್ಕಂಥದ್ದು ಒಂದು ವಿಶೇಷ. ಮೂರನೆಯದು ಕೂಷ್ಮಾಂಡ ದಾನ, ಬೂದು ಕುಂಬಳಕಾಯಿಯನ್ನು ದಾನವನ್ನು ಮಾಡ್ತಕ್ಕಂಥದ್ದು. ದಾನ ಮಾಡುವುದಕ್ಕೆ ಮೊದಲು ಆ ಬೂದು ಕುಂಬಳಕಾಯಿಗೆ ಕೆಂಪು ವಸ್ತ್ರವನ್ನು ಮತ್ತು ಕೆಂಪು ಹೂವನ್ನು ಇಟ್ಟು ಪೂಜಾದಿಗಳನ್ನು ಮಾಡಿ ಅದನ್ನು ದಾನ ಮಾಡ್ತಕ್ಕಂಥದ್ದು ಶ್ರೇಷ್ಠ. ಇದೆಲ್ಲ ಸರಿ. ಮನೆಗೆ ಬಂಗಾರವನ್ನು ತಗೊಂಡು ಹೋಗಬೇಕು ಅಂತಕ್ಕಂಥ ಒಂದು ನಿಯಮ ಇದೆಯಲ್ಲ, ಇದು ಸರಿ. ಇವತ್ತಿನ ದಿನ ಬೆಳ್ಳಿ ಬಂಗಾರ ಎರಡನ್ನೂ ಕೂಡ ನಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇವತ್ತಿನ ದಿನ ಅಲ್ಲ, ಆಗಲೇನೆ ಪ್ರಾರಂಭ ಮಾಡಿದರು ತಾಮ್ರಮಯ ಪಾತ್ರೆ ಅಂತ. ತಾಮ್ರದ ಪಾತ್ರೆಗಳಲ್ಲಿ ಇದನ್ನೆಲ್ಲವನ್ನು ತಾವು ಮನೆಗೆ ತರ್ಬೋದು. ತಾಮ್ರದ ಬಟ್ಲು ಸಿಗುತ್ತೆ, ಲೋಟ ಸಿಗುತ್ತೆ, ತಂಬಿಗೆ, ಬಿಂದಿಗೆ, ಏನು ಬೇಕಾದ್ರೂ ಸಿಗುತ್ತೆ. ಯಾರಿಗೆ ಬೆಳ್ಳಿ ಬಂಗಾರದ ಕೊಳ್ಳುವ ಅಶಕ್ತಿ ಅಥವಾ ಅಸಾಮರ್ಥ್ಯ ಇದೆಯೋ ಅವರೆಲ್ಲರೂ ಕೂಡ ಇದನ್ನು ತಗೊಂಡು ಬಂದು ಮನೆಯಲ್ಲಿ ಇಟ್ಕೊಳ್ಬೋದು. ಆ ಖಾಲಿ ಪಾತ್ರೆ ತರೋದು ಹೇಗೆ? ಬೆಳ್ಳಿ ಬಂಗಾರ ಆದರೆ ಅದಕ್ಕೆ ಕೊನೆ ಪಕ್ಷ ನಂಬರಾರು ಇರುತ್ತೆ. ಈ ತಾಮ್ರದ ಪಾತ್ರೆಗಳಿಗೆ ನಂಬರೂ ಇರಲ್ಲ, ಸ್ಟಿಕ್ಕರ್ ಅಂಟಿಸಿರ್ತಾರೆ. ಹಂಗಾಗಿ ಬರೀ ಖಾಲಿ ಪಾತ್ರೆಯನ್ನು ತಗೊಂಡೋಗುವ ಬದಲಾಗಿ ಅದರೊಳಗೆ ಏನಾದ್ರು ಆಹಾರ ಪದಾರ್ಥಗಳನ್ನು ಅಥವಾ ಡ್ರೈ ಫ್ರೂಟ್ಸ್, ದ್ರಾಕ್ಷಿ, ಗೋಡಂಬಿನೋ ಅಥವಾ ಯಾವುದೇ ಆಹಾರ ಪದಾರ್ಥ, ಅಕ್ಕಿ, ಬೆಲ್ಲ ಏನಾದ್ರು ಅದರಲ್ಲಿ ತುಂಬಿಕೊಂಡು ತೊಗೊಂಡೋಗಿ ಮನೆಯಲ್ಲಿ ಇಡ್ತಕ್ಕಂಥದ್ದು. ಇಲ್ಲ ಚಲಾವಣೆ ನಾಣ್ಯ, ಯಾವುದೇ ನಾಣ್ಯಗಳನ್ನು ಆ ಪಾತ್ರೆಯಲ್ಲಿ ಹಾಕಿ ತೊಗೊಂಡೋಗಿ ಮನೆಯಲ್ಲಿ ಇಡೋದ್ರಿಂದ ಖರೀದಿಸಿರ್ತಕ್ಕಂತಹ ಫಲವೂ ಬರುತ್ತೆ ಮತ್ತು ಬಂಗಾರವನ್ನೇ ತೊಗೊಂಡೋದಂಥ ಒಂದು ಅದರೊಳಗೆ ಸೂಕ್ತಿಯೂ ಬರುತ್ತೆ. ತಾಮ್ರ ತೊಗೊಂಡ್ರೆ ಬಂಗಾರ ಹೆಂಗಾಗುತ್ತೆ ಅನ್ನೋದು ಅನೇಕ ಜನರ ಪ್ರಶ್ನೆ ಇರುತ್ತೆ. ನಿಮಗೆ ಪರಿಶುದ್ಧ ಬಂಗಾರ ಯಾವ ಒಡವೆ ವಸ್ತುಗಳನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಸ್ವಲ್ಪನಾದರೂ ಕೂಡ ಬೆಳ್ಳಿ ಮತ್ತು ತಾಮ್ರವನ್ನು ಸೇರಿಸಿದರೇನೆ ಅದು ಪದಾರ್ಥ ಅದು ಗಟ್ಟಿ ಬರೋದು ಮತ್ತು ಪದಾರ್ಥ ಸರಿಯಾಗಿ ಆಗೋದು. ಅದಕ್ಕೆ ನೀವು ಕ್ಯಾರೆಟ್ಗಳು ಕೇಳ್ತಿರಲ್ಲ, 20, 22, 24 ಈ ಥರ ಕ್ಯಾರೆಟ್ ಅಂದರೆ ಇಷ್ಟು ಪ್ರಮಾಣ ಅಂದರೆ ತುಂಬ ಕಡಿಮೆ ಪ್ರಮಾಣದಲ್ಲಿ ಅಂದರೆ ಇಷ್ಟಕ್ಕೆ 24 ಗ್ರಾಮ್ ಒಂಚೂರು ಸೇರಿಸಿರ್ತಾರೆ ಏನಾರು ಅಂತ.
ಅದು ಸೇರಿಸೋದು ಮುಖ್ಯವಾಗಿ ತಾಮ್ರವನ್ನೇ. ಹಾಗಾಗಿ ಅದು ಲೋಹಗಳಿಗೆ ತಾಮ್ರ ಉಪ್ಪು ಇದ್ದ ಹಾಗೆ, ಉಪ್ಪಿಲ್ಲದೆ ಇದ್ದರೆ ರುಚಿ ಇರಲ್ಲ. ಹಾಗಾಗಿ ಉಪ್ಪು ಹಾಕದೇ ಇದ್ದರೆ ಅಡಿಗೆ ಎಲ್ಲ ವ್ಯರ್ಥ ಆಗುತ್ತೆ. ಹಾಗಾಗಿ ಉಪ್ಪು ಸಾಮಾನ್ಯವಾಗಿ ಬೇಕೇ ಬೇಕು. ಆ ರೀತಿಯಾಗಿ ಲೋಹಕ್ಕೆ ತಾಮ್ರವನ್ನು ಅಷ್ಟು ಪ್ರಧಾನ ಅಂತ ಹೇಳ್ತಾರೆ. ಹಾಗಾಗಿ ತಾಮ್ರಮಯವಾಗಿರ್ತಕ್ಕಂತಹ ಪಾತ್ರೆಯನ್ನು ತಗೊಂಡು ಬರೋದು ಸೂಕ್ತ. ಇನ್ನೊಂದು, ನೀವು ಪಂಚಾಂಗಗಳನ್ನು ಯುಗಾದಿ ದಿವಸ ಪಂಚಾಂಗಗಳನ್ನು ಏನಾದರೂ ನೀವು ಓದಿದರೆ ಅರ್ಥ ಆಗುತ್ತೆ. ಕಲಿಯುಗದಲ್ಲಿ ತಾಮ್ರದ ಪಾತ್ರೆನೇ ವಿಶೇಷ, ತಾಮ್ರಮಯ ಪಾತ್ರೆ ಅಂತಾರೆ. ನಾವು ಮಹಾಭಾರತದ ಕಥೆಗಳಲ್ಲೆಲ್ಲ ಕೇಳ್ತೀವಿ. ಕರ್ಣ ಇವನ್ನೆಲ್ಲ ಬಂಗಾರದ ಬಟ್ಲನ್ನೇ ಯಾವುದಕ್ಕೆ ಇಟ್ಕೊಳ್ತಾ ಇದ್ದಿದ್ದ? ಕ್ಷೌರ ಅಂದರೆ ಶೇವಿಂಗ್ ಮಾಡೋಕ್ಕೆ ಬಂಗಾರದ ಬಟ್ಲಲ್ಲಿ ಬಿಸಿನೀರು ಇಟ್ಕೊಳ್ತಾ ಇದ್ರು ಅಂತ. ಅಂದರೆ ಆಗ ಎಲ್ಲ ಮಹಾಭಾರತದ ಕಾಲದಲ್ಲಿ ಸ್ವರ್ಣ ಏನಿದೆ, ಬಂಗಾರ ಏನಿದೆ, ಇದು ಅಷ್ಟು ಪ್ರಶಸ್ತ. ಕಲಿಯುಗದಲ್ಲಿ ತಾಮ್ರ ಪಾತ್ರ ಅಷ್ಟೇ ಪ್ರಶಸ್ತ. ಹಾಗಾಗಿ ತಾಮ್ರದ ಪಾತ್ರೆಗಳು ಬಹಳವಾಗಿ ಉಪಯೋಗಿಸೋದು ಕೂಡ ಒಳ್ಳೆಯದು. ನೀರನ್ನು ತಾಮ್ರದಲ್ಲಿಟ್ಟು ಕುಡಿಯೋದು, ಅಥವಾ ಪ್ರತಿ ದಿವಸ ಒಂದು ನೀರಿನ ಪಾತ್ರೆಗೆ ತಾಮ್ರದ ಪದಾರ್ಥವನ್ನು ಹಾಕಿದರೆ ಅದು ಶುದ್ಧವಾಗುತ್ತೆ. ಈಗ ಬರ್ತಾ ಇದೆಯಲ್ಲ ಪ್ಯೂರಿಟ್, ಅದು ಇದು ಕಾಪರ್ ಅಂತಲೇ ಬರ್ತಾ ಇದೆ. ಹಾಗಾಗಿ ಅಂತಹ ತಾಮ್ರದ ಪದಾರ್ಥಗಳನ್ನು ತಂದರೆ ಆರೋಗ್ಯಪೂರ್ಣವಾಗಿಯೂ ಕೂಡ ಶ್ರೇಷ್ಠ. ಪ್ರತಿ ದಿವಸ ತಾಮ್ರದ ಎಲ್ಲ ದೇವಸ್ಥಾನಗಳಲ್ಲೆಲ್ಲ ನೀವು ನೋಡಿದ್ರೆ ತಾಮ್ರದ ತಂಬಿಗೆ ಬಿಂದಿಗೆಗಳಲ್ಲೇ ನಿಮಗೆ ತೀರ್ಥಾದಿಗಳನ್ನು ಕೊಡೋದು. ಉದ್ದೇಶ ಅದೇ. ಮನೆಯಲ್ಲಿ ಕುಡಿತಿರೋ ಇಲ್ವೋ, ದೇವಸ್ಥಾನದಲ್ಲಿ ತೀರ್ಥಾದಿಗಳನ್ನು ತಗೊಂಡಾಗ ಆ ತಾಮ್ರಮಯವಾಗಿರ್ತಕ್ಕಂತಹ ಪಾತ್ರೆಯಿಂದ ಮತ್ತು ಅದರಲ್ಲೂ ಪೂರ್ಣವಾಗಿರತಕ್ಕಂತಹ ದೇವರಿಗೆ ಅಭಿಷೇಕ ಮಾಡಿದ ನೀರು ಆ ತಾಮ್ರದ ಪಾತ್ರೆಯಲ್ಲಿ ಬಿದ್ದು, ಎಷ್ಟೇ ಮನೆಯಲ್ಲಿ ಬೆಳ್ಳಿ ಬಂಗಾರ ಇದ್ದರೂ ಕೂಡ ಅಭಿಷೇಕ ಮಾಡಬೇಕಾದ್ರೆ ಆ ಪಾತ್ರೆಯನ್ನೇ ಬಳಸಬೇಕು ಅನ್ನೋದೇ ಮೂಲ ನಿಯಮ ಇದೆ. ಹಾಗಾಗಿ ತೀರ್ಥವನ್ನು ದೇವರಿಗೆ ಬೆಳ್ಳಿ ಅಥವಾ ಬಂಗಾರದ ಪಾತ್ರೆಗಳಿಗೆ ಅದನ್ನು ಅಭಿಷೇಕ ಮಾಡ್ಬೋದು. ಇನ್ನೊಬ್ಬರಿಗೆ ನೀವು ತೀರ್ಥವನ್ನು ಕೊಡಬೇಕಾದ್ರೆ ತಾಮ್ರದ ಪಾತ್ರೆಗೆ ಹಾಕೇ ಕೊಡಬೇಕಾಗತ್ತೆ. ಯಾಕಂದರೆ ಅಷ್ಟು ಆರೋಗ್ಯಕರವಾಗಿರತಕ್ಕಂತಹ ಪದಾರ್ಥ ಅದು. ಹಾಗಾಗಿ ಅಂತಹ ತಾಮ್ರಮಯ ಪಾತ್ರೆಯನ್ನು ತಂದಿಟ್ಕೊಳ್ಳೋದು ಬಂಗಾರದ ಸಮನಾಗಿ ಕೆಲಸ ಮಾಡ್ತಕ್ಕಂಥದ್ದು ಅಂತ ಹೇಳ್ತಾರೆ. ಹೀಗೆ ಮೃಣ್ಮಯ ಪಾತ್ರೆ, ಮಣ್ಣಿನ ಪಾತ್ರೆ, ಕಾಂಸ್ಯ ಪಾತ್ರೆ ಅಂದರೆ ಯಾವುದಾದ್ರೂ ಇವತ್ತಿನ ದಿನಕ್ಕೆ ಸ್ವಲ್ಪ ಕಷ್ಟ, ಕಂಚಿನ ಪಾತ್ರೆ ಅಥವಾ ನಮಗೆ ಈಗ ಹೇಳಿರ್ತಕ್ಕಂತಹ ತಾಮ್ರದ ಪಾತ್ರೆ ಅಥವಾ ಹಿತ್ತಾಳೆಯ ಪಾತ್ರೆ. ಹಿತ್ತಾಳೆಯ ಪಾತ್ರೆಯನ್ನು ಸಾಮಾನ್ಯವಾಗಿ ಅಷ್ಟು ಬಂಗಾರದ ಸಮನಾಗಿ ಅದರ ವರ್ಣನೆಯನ್ನು ಮಾಡೋಲ್ಲ, ತಾಮ್ರವನ್ನೇ ಮಾಡೋದು. ಬೆಳ್ಳಿ ಬಂಗಾರಕ್ಕೆ ಸಮನಾಗಿರ್ತಕ್ಕಂಥ ಇನ್ನೊಂದು ಪಾತ್ರೆ ಅಂದರೆ ತಾಮ್ರದ ಪಾತ್ರೆ. ಹಾಗಾಗಿ ಅದನ್ನು ತಾವು ತಂದಿಟ್ಕೊಂಡ್ರೆ ಆ ಬಂಗಾರವನ್ನು ತಂದಿಟ್ಕೊಂಡಂಗೆ ಆಗುತ್ತೆ. ಇನ್ನೊಂದು, ಪಿತೃದೇವತೆಗಳಿಗೆ ಯಾವಾಗಲೂ ಕೂಡ ಅನ್ನದಿಂದನೇ ಹೋಮಾದಿಗಳನ್ನು ಮಾಡ್ತಕ್ಕಂಥ ಒಂದು ವಿಶೇಷ ಇದೆ. ಅಕ್ಷತೃತೀಯ ದಿವಸ ಮಾತ್ರದಲ್ಲಿ ನಿಮಗೆ ಅಕ್ಕಿಯಿಂದ ಅವರಿಗೆ ಹೋಮವನ್ನು ಮಾಡಬಹುದು ಅಂಥೇಳಿ ಒಂದು ನಿಯಮ ಇದೆ. ಹಾಗಾಗಿ ಯಾರು ಕುಷ್ಮಾಂಡ ದಾನ, ತಾವು ಏನು ಶೇಖರಣೆಯನ್ನು ಮಾಡ್ತಾರೆ ಅದು ಪದ್ಧತಿ ಇದೆ. ಏನು ಶೇಖರಣೆಯನ್ನು ಮಾಡಿದರೆ ಅದರೊಳಗೆ ಒಂದು 10 ಭಾಗ ಬೇರೆಯವರಿಗೆ ಕೊಡಬೇಕು ಅನ್ನೋದು ಆ ಭಾಗ ಇದೆ. ಯಾರಿಗೆ ನೀವು ಮನೇಲಿ 100 ರೂಪಾಯಿ ಪದಾರ್ಥ ತಂದರೆ 10 ರೂಪಾಯಿ ಅಂತ ದೇವರಿಗೆ ಬಳಸೋದು. ಹೂವು, ಹಣ್ಣು, ಕಾಯಿ ಯಾವುದೋ ಒಂದು 10 ರೂಪಾಯಿ ದೇವರಿಗೆ, ಬ್ರಾಹ್ಮಣರಿಗೆ ಅಂತ ಬಳಸಿದಾಗ ಆ ಪದಾರ್ಥದ 10 ಪಟ್ಟು ನಿಮಗೆ ಜಾಸ್ತಿ ಆಗುತ್ತೆ. ಯಾಕೆಂದರೆ ದೇವರ ಕೆಲಸನೇ ಅದು ಅಲ್ವಾ. 1 ಕೊಟ್ಟರೆ 100 ಮಡಿ ಮಾಡಿ ಕೊಡುವ ಅಂತ. ಅಂದರೆ ಲೆಕ್ಕಕ್ಕೆ ಹೇಳಬೇಕು ಅಂದರೆ 1 ರೂಪಾಯಿ ದೇವರಿಗೆ ಹಾಕಿದ್ರೆ 100 ರೂಪಾಯಿ ಕೊಡ್ತಾನೆ ಅಂತ. ಹಾಗೆ 100 ಮಡಿ ಮಾಡಿ ಕೊಡುವ, ಇಷ್ಟು ಪರಮಾತ್ಮನ ಕಾರುಣ್ಯ ಇದೆ. ಅಂತಹ ಕಾರುಣ್ಯಕ್ಕೋಸ್ಕರವಾಗಿ ನಮ್ಮ ವಿಶೇಷ ಧರ್ಮದಲ್ಲಿ ಪ್ರತಿ ತಿಂಗಳು ಕೂಡ ಒಂದೊಂದು ಹಬ್ಬಗಳು ಅತ್ಯಂತ ವಿಶೇಷವಾಗಿಯೇ ಬರೋದು. ಅಂತಹ ಸಂದರ್ಭಗಳಲ್ಲಿ ಅಕ್ಷತೃತೀಯ ಕೂಡ ಬಹಳ ಮುಖ್ಯವಾಗಿರತಕ್ಕಂತಹ ಪರಶುರಾಮ ಜಯಂತಿ ಅವತ್ತಿರುತ್ತೆ. ಎಲ್ಲ ದೇವರಿಗೂ ಗಂಧದ ಅಲಂಕಾರ, ಅದರಲ್ಲೂ ವಿಶೇಷವಾಗಿ ರಾಯರಿಗೆ ಈಗಲಿಂದನೇ ಮಡಿಯಿಂದ ಪ್ರತಿ ದಿವಸ ಗಂಧವನ್ನು ತೆಗೆದು ಅವತ್ತಿನ ದಿನ ಸಮರ್ಪಣೆಯನ್ನು ಮಾಡ್ತಾರೆ. ಚಂದನೋತ್ಸವ ಅಂಥೇಳಿ ಮಾಡ್ತಾರೆ. ಬಂದವರಿಗೆ ಆ ಗಂಧವನ್ನು ಹಚ್ಚೋದು, ಜನರಿಗೆ ಮನೆಗೆ ಬಂದವರಿಗೆ ಗಂಧವನ್ನು ಹಚ್ಚೋದು, ಗಂಧವನ್ನು ಕೊಡೋದು. ಗಂಧಾದಿ ಉಪಚಾರ ಕಲ್ಪಂತ, ಪ್ರತಿ ದಿವಸ ಗಂಧದ ಉಪಚಾರಗಳನ್ನು ಮಾಡಬೇಕು ಅನ್ನೋದು ಒಂದು ಪ್ರಾಶಸ್ತ್ಯ. ಪ್ರತಿಯೊಬ್ಬರಿಗೂ ಕೂಡ ಗಂಧವನ್ನು ಕೊಡಬೇಕು ಅನ್ನೋ ನಿಯಮವನ್ನು ಹೇಳ್ತಾರೆ. ಹಾಗಾಗಿ ಗಂಧ ಅಂತಕ್ಕಂಥದ್ದು ಅಷ್ಟು ಮುಖ್ಯ. ಯಾಕೆ ಇಷ್ಟೆಲ್ಲ ಮುಖ್ಯ ಗಂಧ ಅಂದರೆ ಆ ಗಂಧದ ಒಳಗೆ ಸಾಕ್ಷಾತ್ ಮಹಾಲಕ್ಷ್ಮಿ ಇರ್ತಾಳೆ ಅಂತ. ಹಾಗಾಗಿ ನಾಣ್ಣುಡಿ ಮತ್ತು ಗಾದೆ ಎಲ್ಲವೂ ಇದೆಯಲ್ಲ ಅಲ್ವಾ. ಸಗಣಿ ಜೊತೆ ಜಗಳ ಆಡೋಕ್ಕಿಂತ ಗಂಧದ ಜೊತೆ ಗುದ್ದಾಡೋದೇ ಮೇಲು ಅಂತ. ಆ ಗಂಧದ ಪರಿಮಳ ನಮ್ಮ ಎಲ್ಲ ರೀತಿಯಾಗಿರ್ತಕ್ಕಂತಹ ಒಂದು ನಕಾರಾತ್ಮಕ ಶಕ್ತಿಗಳನ್ನು ಕಳೆದು ಸಕಾರಾತ್ಮಕ ಶಕ್ತಿಯನ್ನು ಕೊಡ್ತಕ್ಕಂತಹ
ಗಂಧ ಉದಕ. ಹಾಗಾಗಿ ಗಂಧವನ್ನು ಸಮರ್ಪಣೆ ಮಾಡಿರತಕ್ಕಂತಹ ನೀರು ಅದನ್ನೇ ತೀರ್ಥವಾಗಿ ಕೊಡೋದಕ್ಕೆ ಸ್ವಾದೋದಕ ಅಂತ ಕೂಡ ಕರೀತಾರೆ, ಗಂಧೋದಕ ಅಂತ ಕೂಡ ಕರೀತಾರೆ. ಆ ತೀರ್ಥವನ್ನು ಪ್ರಾಶನೆ ಮಾಡ್ತಕ್ಕಂಥದ್ದು ಕೂಡ ಅತ್ಯಂತ ಶ್ರೇಷ್ಠ. ಅಕಸ್ಮಾತ್ ಈಗಿಂದ ಮಾಡ್ತಾ ಇಲ್ಲ ಅಂದರೆ ಅಕ್ಷಯ ತೃತೀಯಾದಿ ಒಂದು ಆ ದಿವಸದಿಂದ ನಿಮ್ಮ ಮನೆ ಅಕ್ಕಪಕ್ಕ ಇಲ್ಲಿ ದೇವಸ್ಥಾನಗಳಿರುತ್ತೋ ಅಲ್ಲಿ ಹೋಗಿ ತೀರ್ಥ ತಗೊಳ್ಳಿ, ಅದನ್ನೇ ಶುರು ಮಾಡಿ. ಸ್ವಾದೋದಕ ಅಂತ ಹೇಳಿ ಅದರ ಹೆಸರು. ಹಾಗಾಗಿ ಆ ಗಂಧದ ಎಲ್ಲವೂ ಒಳಗಡೆ ಹೋದಾಗ ಸಮಸ್ತ ರೋಗಗಳು ಅದರಿಂದ ಪರಿಹಾರ ಆಗ್ತಕ್ಕಂಥ ಅನೇಕ ರೋಗ ರುಜಿನಗಳಿಗೆ ಗಂಧ ಔಷಧಿ. ಈಗ ಬಿಸಿಲು ಕಾಲ, ಆ ಬಿಸಿಲು ಕಾಲದಲ್ಲಿ ಅನೇಕ ಗುಳ್ಳೆಗಳು ಬರುತ್ತೆ, ಮತ್ತು ಗಡ್ಡೆಗಳು ಬರುತ್ತೆ, ಶೀತದ ಗಡ್ಡೆ ಅಂತ ಹೇಳಿ ಬರುತ್ತೆ. ಅದಕ್ಕೆಲ್ಲ ಗಂಧವೇ ಅದಕ್ಕೆ ಮೂಲ ಔಷಧಿ. ಮತ್ತು ಗಂಟ್ಲು ನೋವು, ಕತ್ತು ನೋವು, ಇದಕ್ಕೆಲ್ಲ ಗಂಧವನ್ನೇ ಔಷಧಿ ರೂಪವಾಗಿ ಎಲ್ಲವನ್ನು ಕೊಡ್ತಾರೆ. ಹಾಗಾಗಿ ಅಂತಹ ಗಂಧಾದಿಗಳಲ್ಲಿ ಶ್ರೇಷ್ಠವಾಗಿರತಕ್ಕಂತಹ ಗಂಧವನ್ನು ಬಳಸಬೇಕು. ಮತ್ತು ಸಾಣೇಕಲ್ಲು ಅಂತ ಇರುತ್ತೆ, ಮತ್ತು ಗಂಧದ ಚಕ್ಕೆ ಅಂತ ಇರುತ್ತೆ. ಮುಂದೆ ಎಲ್ಲರೂ ಕೂಡ ಹೆಚ್ಚೆಚ್ಚವಾಗಿ ಗಂಧದ ಮರಗಳು ಇರ್ತಾ ಇತ್ತು ಎಲ್ಲರ ಮನೆಯಲ್ಲಿ, ಅವರು ತೆಗೆದು ಗಂಧವನ್ನು ತೆಗೆದು ಬಳಸ್ತಾ ಇದ್ದರು. ಈಗ ಪೌಡರ್ ಬರುತ್ತೆ, ಅದು ಎಷ್ಟು ಪರಿಶುದ್ಧವಾಗಿರುತ್ತೋ ಅಷ್ಟೇ ಪರಿಶುದ್ಧ ಅದು. ಹಾಗಾಗಿ ನಿಮ್ಗೆ ಎಷ್ಟು ಸಾಧ್ಯನೋ ಅದನ್ನು ತೊಗೊಂಡು ಬಂದಾದರೂ ಮಾಡಿ, ಅಥವಾ ಮನೆಯಲ್ಲಿ ವ್ಯವಸ್ಥೆ ಇದ್ದರೆ ಆ ಸಾಣೇಕಲ್ಲಿನ ಮೇಲೆ ಗಂಧದ ಚಕ್ಕೆಯಲ್ಲಿ ಗಂಧವನ್ನು ಅರೆದು ಲೇಪನ ಮಾಡಿಕೊಂಡು ಬೇರೆಯವರಿಗೂ ಕೂಡ ಲೇಪನವನ್ನು ಮಾಡಿ, ಅವತ್ತು ನಿಮ್ಮ ಮನೆಯಲ್ಲಿರ್ತಕ್ಕಂತಹ ದೇವರಿಗೆ ಗಂಧವನ್ನು ತೆಗೆದು ಲೇಪನವನ್ನು ಮಾಡಿದರೆ ಅಕ್ಷಯವಾಗಿರ್ತಕ್ಕಂತಹ ಫಲವನ್ನು ಕೊಡ್ತಾನೆ ದೇವರಾದ್ದರಿಂದ ಅದಕ್ಕೆ ಅಕ್ಷಯ ತೃತೀಯ ಅಂತ ಹೆಸರು. ದಾನ ಮಾಡಿದರೂ 100 ಪಟ್ಟು ಮಾಡಿಕೊಡ್ತಾನೆ, ಪೂಜೆ ಮಾಡಿದರೂ ಕೂಡ ಕೊಡ್ತಕ್ಕಂಥ ಒಂದು ಗಂಧದಿಂದ 100 ಪಟ್ಟು ಪುಣ್ಯವನ್ನು ಅವತ್ತಿನ ದಿವಸ ಕೊಡ್ತಾನೆ. ಮತ್ತು ಉದುಕುಂಭ ದಾನ, ನೀರನ್ನು ಇನ್ನೊಬ್ಬರಿಗೆ ಕೊಡೋದ್ರಿಂದ ವಸಂತ ಮಾಧವ ಅಂತಕ್ಕಂಥ ದೇವರು ಅವನು ಕೂಡ ತೃಪ್ತನಾಗ್ತಾನೆ. ಯಾಕೆಂದರೆ ವಸಂತ ಮಾಸ ಅಂತ ಹೇಳಿ ಇದನ್ನು ಕರೀತಾರೆ. ಪಾಲ್ಗುಣ, ಚೈತ್ರ ಮತ್ತು ವೈಶಾಖ ವಸಂತ ಮಾಸ. ಇಂಥ ಮಾಸದಲ್ಲಿ ಯಾರು ದೇವರ ಸೇವೆಗಳನ್ನು ಮಾಡ್ತಾರೋ, ಇದೆಲ್ಲ ತುಂಬ ಹಣ ವ್ಯಯ ಮಾಡ್ತಕ್ಕಂಥದ್ದಲ್ಲ. ಒಬ್ಬರಿಗೆ ಒಂದು ನೀರು ಕೊಡೋದಕ್ಕೆ ಏನು ಬೇಕಾಗಿದೆ ಇವತ್ತಿನ ದಿವಸ ಅಲ್ವಾ? ಇವತ್ತಿನ ಕಾಲಮಾನ ಘಟ್ಟದಲ್ಲೂ ಕೂಡ ನೀರಿನ ಬಾಟ್ಲು ಕೊಡಿಸೋದ್ರೂ ಏನೋ ಆಯಿತು, ಅದೆಲ್ಲ ಶಾಸ್ತ್ರವಿಹಿತವಲ್ಲದೇ ಇದ್ದರೂ ಕೂಡ ನಮಗೇನೂ ಸಾಧ್ಯ ಇಲ್ಲ ಅಂದಾಗ ಅದನ್ನಾದರೂ ಮಾಡ್ಬೋದು ಅನ್ನೋ ತಾತ್ಪರ್ಯ ಅಷ್ಟೇ. ಹಾಗಾಗಿ ಮನೆಯಲ್ಲಿ ಕರೆದು ಕೂಡಿಸಿ ನೀರಿಗೆ ಪರಿಮಳ ಗಂಧೋದಕ ಅಂತ ಹೆಸರಿರುತ್ತೆ. ಅಂದರೆ ಪರಿಮಳ ಅಂದರೆ ಲಾವಂಚದ ಬೇರು ಮತ್ತು ಇದೇ ಶ್ರೀಗಂಧವನ್ನು ಹಾಕಿ ನೀರನ್ನು ಇಟ್ಟು ಸ್ವಲ್ಪ ಕಾಲಗಳನ್ನು ನೆನೆಸಿ ಬಂದವರಿಗೆಲ್ಲ ಆ ನೀರನ್ನು ಕುಡಿಸೋದು. ಇದು ಅತ್ಯಂತ ಶ್ರೇಷ್ಠವಾಗಿರತಕ್ಕಂತಹ ಒಂದು ಕರ್ತವ್ಯ, ವಸಂತ ಮಾಸದಲ್ಲಿ ಮಾಡಲೇಬೇಕಾಗಿರ್ತಕ್ಕಂತಹ ಕರ್ತವ್ಯ. ಹಾಗಾಗಿ ಇಂತಹ ಸಣ್ಣ ಪುಟ್ಟ ಸೇವೆಗಳಿಂದ ಭಗವಂತನನ್ನು ತೃಪ್ತಿಪಡಿಸಿ ನೀವು ಅಕ್ಷಯವಾಗಿರತಕ್ಕಂತಹ ಫಲವನ್ನು ಪಡೆಯಬೇಕು ಅಂತ ಹೇಳಿ ನಮ್ಮ ವಜ್ರಕ್ಷೇತ್ರದಲ್ಲೂ ಕೂಡ ಎಲ್ಲ ದೇವರಿಗೂ ಕೂಡ ಅವತ್ತು ಶ್ರೀಗಂಧದ ಅಲಂಕಾರ ಇರುತ್ತೆ. ನಂತರದಲ್ಲಿ ಆ ಗಂಧದ ಅಲಂಕಾರದ ಪ್ರಸಾದ ರೂಪವಾಗಿ ಅಲಂಕಾರ ಮುಗಿದ ಮೇಲೆ ಎಲ್ಲರಿಗೂ ಮಾರನೇ ದಿವಸದಲ್ಲಿ ಕೊಡಲಾಗುತ್ತೆ. ಇಂಥ ಅಕ್ಷಯ ತೃತೀಯ ದಿವಸ ಭಗವಂತ ಎಲ್ಲರಿಗೂ ಅನುಗ್ರಹವನ್ನು ಮಾಡಲಿ. ಯಥೇಚ್ಛವಾಗಿ ಸಮಸ್ಯೆ ಅಂದರೆ ಇವತ್ತು ದಿನ ಹಣದ್ದೇ ಸಮಸ್ಯೆ. ಹಾಗಾಗಿ ಯಾರು ನೀವು ಎಷ್ಟು ದಾನವನ್ನು ಮಾಡ್ತೀರೋ ಪರಮಾತ್ಮ ಅಷ್ಟನ್ನು ಕೊಡ್ತಾನೆ. ಅದು ಹಾಗೆ ಅಲ್ವಾ? ಯಾವುದಾದ್ರು ಒಂದು ಪದಾರ್ಥಗಳಿಗೆ ಅಂದರೆ ಯಾವುದಾದ್ರು ಒಂದು ಪಶು ಪಕ್ಷಿ ಪ್ರಾಣಿಗಳು ನೀವು ಮೇವನ್ನು ಹಾಕಿದಾಗ ಅದು ಯಥೇಚ್ಛವಾಗಿ ಹೇಗೆ ಹಾಲು ಬೆಣ್ಣೆ ಇದೆಲ್ಲ ಕೊಡುತ್ತೋ ಆ ರೀತಿಯಾಗಿ ನೀವು ಕೂಡ ಯಥೇಚ್ಛವಾಗಿ ಮನಸ್ಸಿನಿಂದ ಮನಪೂರ್ವಕವಾಗಿ ಮತ್ತು ಕೃಷ್ಣಾರ್ಪಣ ಪೂರ್ವಕವಾಗಿ ಇದು ನಾನು ಕೊಡ್ತಾ ಇರೋದಲ್ಲ, ಭಗವಂತ ನನ್ನ ಕೈಯಿಂದ ಕೊಡಿಸ್ತಾ ಇದ್ದಾನೆ ಅಂತಕ್ಕಂತಹ ಅನುಸಂಧಾನಪೂರ್ವಕವಾಗಿ ದಾನವನ್ನು ಮಾಡಿರಿ. ನಿಮಗೂ ಕೂಡ ಪರಮಾತ್ಮ ಅಭಿವೃದ್ಧಿಯನ್ನು ಮಾಡ್ತಾನೆ, ಅಕ್ಷಯವಾಗಿರ್ತಕ್ಕಂತಹ ಫಲವನ್ನು ಕುಡಿತಾನೆ. ಈ ಅಕ್ಷಯವಾಗಿರ್ತಕ್ಕಂತಹ ಫಲವನ್ನು ಕೊಡೋದಕ್ಕೋಸ್ಕರವಾಗಿ ನಮ್ಮ ಕ್ಷೇತ್ರಕ್ಕೂ ಬಂದು ನಮಸ್ಕಾರ, ಪೂಜೆ, ದಾನ, ದಕ್ಷಿಣೆ ಎಲ್ಲವನ್ನು ಮಾಡಿ ಪರಮಾತ್ಮ ನಿಮಗೆ ಅನುಗ್ರಹವನ್ನು ಮಾಡಲಿ. ಸದಾ ಸರ್ವತ್ರ ಎಲ್ಲರನ್ನು ಕಾಪಾಡಲಿ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.